ರಾಯಚೂರು ಜಿಲ್ಲೆಯ ಮಾಜಿ ಶಾಸಕ ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬದ ದಿನದಂದು ಹಾಕಿರುವ ನವಿಲುಗರಿಯ ಮಾಲೆ ಇದೀಗ ವಿವಾದವಾಗಿ ಮಾರ್ಪಟ್ಟು ವನ್ಯಜೀವಿಗಳ ಕಾಯ್ದೆ ಉಲ್ಲಂಘನೆಯಾಗಿ ದೊಡ್ಡ ಸದ್ದು ಮಾಡುತ್ತಿದೆ. ಹೌದು, ಅಭಿಮಾನಿಗಳು ಹುಟ್ಟುಹಬ್ಬದ ನಿಮಿತ್ತ ನವಿಲುಗರಿಯ ಹಾರವನ್ನು ಮಾಡಿ ಹಾಕಿರುವಂತಹ ಒಂದು ಹಾರದ ಭಾವಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಇದನ್ನು ನೋಡಿದ ಮಾಹಿತಿ ಹಕ್ಕು ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅರಣ್ಯಾಧಿಕಾರಿಗಳಿಗೆ ದೂರು ನೀಡುವ ಮುಖಾಂತರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಪಕ್ಷಿ ನವಿಲು ಈ ಒಂದು ಪಕ್ಷಿಯನ್ನು ಸಾಕುವುದಾಗಲಿ ಮತ್ತು ಅದರ ಅಂಗಾಂಶಗಳನ್ನು ಮಾರಾಟ ಮಾಡುವುದಾಗಲಿ ಉಡುಗೊರೆಯಾಗಿ ಮಾಡಿ ಉಡುಗೊರೆ ಕೊಡುವುದಾಗಲಿ ಇಂತಹ ಕಾನೂನುಗಳ ಉಲ್ಲಂಘನೆಯಾಗುತ್ತವೆ. ಹಾಗಾಗಿ ಇದೀಗ ಈ ಒಂದು ಉಲ್ಲಂಘನೆಯಾಗಿರುವ ಕಾನೂನು ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದೂರು ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ರಾಯಚೂರಿನ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಶಾಸಕ ಶಿವನಗೌಡ ನಾಯಕ್ ಅವರು ಪ್ರತಿಕ್ರಿಯಿಸಿದ್ದು, ಈ ಒಂದು ಅಚಾತುರ್ಯ ನಡೆದು ಹೋಗಿದೆ. ಅಭಿಮಾನಿಗಳು ಆತುರದಲ್ಲಿ ಹಾರ ತಂದು ಹಾಕಿದ್ದಾರೆ. ಜನಸಂದಣಿಯಲ್ಲಿ ನಾನು ಅದನ್ನು ನೋಡಿಲ್ಲ. ನನ್ನ ಗಮನಕ್ಕೆ ಬರುತ್ತಿದ್ದಂತೆ ಆ ಒಂದು ನವಿಲುಗರಿಯನ್ನು ವಾಪಸ್ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನಾದರೂ ನೋಟಿಸ್ ನೀಡಿದರೆ ಅದಕ್ಕೆ ಉತ್ತರಿಸುತ್ತೇನೆ. ಕಾನೂನು ಕ್ರಮ ಏನೇ ಕೈಗೊಂಡರೂ ಅದಕ್ಕೆ ಸಹಕರಿಸುತ್ತೇನೆ ಎಂದು ಹೇಳಿದರು. ಈಗಾಗಲೇ ನಿನ್ನೆ ಮಧ್ಯಾಹ್ನದಿಂದನೇ ಮಾಧ್ಯಮದ ಮುಖಾಂತರ ಸುದ್ದಿ ಬರ್ತಾ ಇದೆ. ನವಿಲು ಗೆರೆಯ ಹಾರವನ್ನು ಶಿವನಗೌಡ ನಾಯಕರು ಮಾಲೆಗೆ ಧರಿಸಿಕೊಂಡಿದ್ದಾರೆ. ಅದೊಂದು ಕಾನೂನಾತ್ಮಕವಾಗಿ ತಪ್ಪಾಗ್ತದೆ ಅಂತೇಳಿ ಯಾರೋ ಆತ್ಮೀಯರು ಅದನ್ನು ಒಂದು ದೂರೊಂದನ್ನು ಕೊಟ್ಟಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ನಿಜವಾಗ್ಲೂ ಅದು ನವಿಲುಗೆರೆಯದೇ ಹಾರ ಬಹುತೇಕ ತಂದು ಯಾರೋ ಅಭಿಮಾನಿಗಳು ಹಾಕಿದ್ದಾರೆ. ಹಾಕಬಾರ್ದಾಗಿತ್ತು. ಆ್ಯಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅದು ದೂರ ಆದಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲುಗೆರೆಯ ಹಾರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನು ಲಿಂಗಸೂರು ಕಡೆ ತೊಗೊಂಡೋಗಿದ್ದರು. ಅದನ್ನು ಅಲ್ಲಿಂದ ವಾಪಸ್ ತರಿಸಿ ಅರಣ್ಯ ಇಲಾಖೆಯವರು ಏನಾದರೂ ಬದಲು ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದೊಂದು ಅಜಾಗರೂಕತೆಯಿಂದ ಅಭಿಮಾನಿಗಳು ಅವರೇನೋ ಒಂದು ಅಭಿಮಾನದಿಂದ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟಿದು. ಅರಣ್ಯ ಇಲಾಖೆಯವರು ಅದಕ್ಕೇನು ಕ್ಲಾರಿಫಿಕೇಷನ್ ಕೇಳ್ತಾರೆ ಅದನ್ನು ನಾನು ಕೊಡ್ತೇನೆ. ಇಂಥವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮಂಥವ್ರು ಅಂಥವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬಾರ್ದು. ಆದರೆ ಆ ಜನಜಂಗುಳಿ ಮಧ್ಯೆ ನಾವು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಖಂಡಿತ ಅದು ಏನು ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನವಿಲು ಗರಿಯ ಹಾರ ಬಂದು ನಮ್ಮ ಕೊಳ್ಳಿಗೆ ಹಾಕಿರ್ತಕ್ಕಂಥದ್ದು ನಾವು ಕಂಡ್ವಿ. ಅದು ಸ್ವೀಕಾರ ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ. ಈಗ ಮಾಡಾಗಿದೆ. ಅದನ್ನು ಅಟ್ಲೀಸ್ಟ್ ಮುಂದುವರೆದು ಅದು ಕಾನೂನಾತ್ಮಕವಾಗಿ ನಾವೇನು ಅದನ್ನು ಪುನಃ ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥದ್ದು ಮತ್ತು ಅವ್ರು ಏನಾದರೂ ನೋಟಿಸ್ ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಏನು ಫಾರ್ಮಾಲಿಟೀಸ್ ಲಾ ಫಾರ್ಮಾಲಿಟೀಸ್ ಏನಂತ ಅದನ್ನು ಮಾಡಲಿಕ್ಕೆ ತಯಾರಿಸಿ. ಯಾರೋ ಅಧಿಕಾರಿಗಳು ಮನೆಗೆ ಸಂಪರ್ಕ ಮಾಡಿದ್ದಾರಂತೀನಿ. ಅಲ್ಲಿ ನಮ್ಮ ಸೋದರಿಗೆ ಕರೆ ಮಾಡಿದ್ದಾರೆ, ನಮ್ಮನ್ನು ಸಂಪರ್ಕ ಮಾಡಿದರೆ ಖಂಡಿತ ಅದಕ್ಕೆಲ್ಲನೂ ರಿಪ್ಲಿಕೇಶನ್ ಕೊಡ್ತೀವಿ ಸರ್. ಹಾರ ಇಲ್ಲೇ ಹಾಕಿದ್ದು, ಇಲ್ಲ ರಾಯಚೂರು ಮನೆಯಲ್ಲೇ ಹಾರ ಹಾಕಿದ್ದು. ಬೆಳಿಗ್ಗೆ ಒಂದು 5,000-6,000 ಜನ ಹಾರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಹಂಗೆ ಹಾರ ಹಾಕಿದ್ದಾರೆ ಸರ್. ಅದು ನಾವು ಅಷ್ಟು ಗಮನಿಸಿಲ್ಲ. ಅದು ಆಮೇಲೆ ಇಲ್ಲ ನವಿಲುಗೆರಿದು ಅಂದಾಗ ನಮಗೆ ಅವಾಗ ಅದು ಇದರಿಂದ ಏನಾದರೂ ಇದಾಗ್ತದೆ ಅಂತೇಳಿ ಅಂದರು. ಅವಾಗ ಸ್ಟಾರ್ಟ್ ಆಯ್ತದು. ಆಮೇಲೆ ಮಧ್ಯಾಹ್ನದವರೆಗೂ ಇದು ಆಗಲಿ ಮತ್ತು ಅದನ್ನು ವಾಪಸ್ ಪುನಃ ಅರಣ್ಯ ಇಲಾಖೆಯವರಿಗೆ ಕೊಡಲಿಕ್ಕೆ ಅದನ್ನು ಹಸ್ತಾಂತರ ಮಾಡ್ತೇವೆ ಮತ್ತು ಅರಣ್ಯ ಇಲಾಖೆಯವರು ಏನು ನೋಟಿಸ್ ಕೊಡ್ತಾರೆ ಅದಕ್ಕೆ ಉತ್ತರನೂ ಕೂಡ ಕೊಡ್ತೀನಿ.